ಮನೆಯಲ್ಲಿ ಯಾವುದೇ ಗ್ಯಾಸನ್ನು ಉಪಯೋಗಿಸದೆ ನಾವು ಸಿಂಪಲ್ಲಾಗಿ ಮಟ್ಕ ಐಸ್ ಕ್ರೀಮ್ನ ಮಾಡ್ಕೋಬೋದು. ಮತ್ತು ಇದಕ್ಕೆ ಕಾರ್ನ್‌ಫ್ಲವರ್ ಆಗಲಿ ಏನೂ ಹಾಕಿಲ್ಲ. ಮತ್ತು ಗ್ಯಾಸ್ ಬೇಡವೇ ಬೇಡ. ಸಿಂಪಲ್ಲಾಗಿ ನೋಡಿ ನೀವು ಕಪ್ಪಲ್ಲಿ ಬೇಕಾದ್ರೂ ಮಾಡ್ಕೋಬೋದು, ಇಲ್ಲಾಂದರೆ ಮಡಿಕೆ ಇತ್ತು ಅಂದರೆ ಮಡಿಕೆಯಲ್ಲಿ ಬೇಕಾದ್ರೂ ಮಾಡ್ಕೋಬೋದು. ಸಿಂಪಲ್ಲು, ಟೇಸ್ಟ್ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಒಂದು ಸರಿ ಮಾಡಿದ್ರೆ ಖಂಡಿತವಾಗಿಯೂ ನೀವು ಮತ್ತೆ ಮಾಡ್ತೀರ. ತುಂಬ ಹೆಲ್ದಿ ಕೂಡ. ಬನ್ನಿ ಹೇಗೆ ಮಾಡೋದು ನೋಡೋಣ. ನೋಡಿ, ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಇಲ್ಲಿ ಗೋಡಂಬಿ ಹಾಕ್ತಿದ್ದೀನಿ, ಹಾಗೂ ಸ್ವಲ್ಪ ಬಾದಾಮಿನ ಹಾಕ್ತಿದ್ದೀನಿ. ಪಿಸ್ತಾ ಇದ್ದರೆ ಹಾಕ್ಕೊಳ್ಳಿ, ನನ್ನ ಹತ್ರ ಇರಲಿಲ್ಲ, ಹಾಕಲಿಲ್ಲ. ಈಗ ಇದನ್ನು ರುಬ್ಕೊಂಬರೋಣ. ಅಂದರೆ ನೀರೇನು ಹಾಕೋದು ಬೇಡ, ಹಂಗೆ ಪೌಡ್ರ್ ಮಾಡ್ಕೊಂಬರ್ಬೇಕು. ನೋಡಿ, ಈ ರೀತಿಯಾಗಿ ಪೌಡ್ರ್ ಆಗಿದೆ. ಫುಲ್ಲು ನೈಸ್ ಅಲ್ಲ, ತರಿಯಾಗಾಗಿದೆ. ಇದಕ್ಕೆ ಸ್ವಲ್ಪ ಇಲ್ಲಿ ಒಂದು 2 ಏಲಕ್ಕಿನ ಬಿಡಿಸ್ಬಿಟ್ಟು ಹಾಕಿದ್ದೀನಿ. ಹಾಗೆ ಇಲ್ಲಿ ಒಂದು 2 ಸ್ಪೂನಷ್ಟು ಇಲ್ಲಿ ಹಾಲಿನ ಪೌಡ್ರ್ ಅಂದರೆ ಮಿಲ್ಕ್ ಪೌಡ್ರನ್ನ ಹಾಕಿದ್ದೀನಿ. ಯಾವುದಾದ್ರು ಮಿಲ್ಕ್ ಪೌಡ್ರ್ ಹಾಕಿ ನೀವು, ಯಾವ್ದಾರ ಕಂಪ್ನಿದು. ನಂತರ ನಾನು ಇಲ್ಲಿ ಸಕ್ಕರೆನ ಹಾಕಿದ್ದೀನಿ. ನೀವು ಸಕ್ಕರೆ ಬದಲು ಬೆಲ್ಲ ಅಥವಾ ನೀವು ಕಲ್ಲು ಸಕ್ಕರೆನ ಹಾಕ್ಕೋಬೋದು, ಇನ್ನೂ ಹೆಲ್ದಿ ಮಾಡ್ಕೋಬೇಕು ಅಂದರೆ. ಮತ್ತಿಲ್ಲಿ ಮೇನಾಗಿ ಬೇಕಾಗಿರೋದು ಹಾಲಿನ ಕೆನೆ ಅಥವಾ ಫ್ರೆಶ್ ಕ್ರೀಮು. ನಿಮ್ಮಲ್ಲಿ ಕ್ರೀಮ್ ಇತ್ತು ಅಂದರೆ ಫ್ರೆಶ್ ಕ್ರೀಮ್ ಅಂಗಡೀಲಿ ಸಿಗುತ್ತಲ್ಲ, ಹಾಕ್ಕೊಳ್ಳಿ. ಆ ಕ್ರೀಮ್ ಇಲ್ಲ ಅಂದರೆ ಹಾಲಿನ ಕೆನೆ ಅಂದರೆ ಎಲ್ಲರ ಮನೆಗೂ ಇದ್ದೇ ಇರುತ್ತೆ, ಅದನ್ನು ಹಾಕ್ಕೊಳ್ಳಿ. ಅದೊಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಂತರ ಮುಚ್ಚಳ ಮುಚ್ಚಿ ಇದನ್ನು ರುಬ್ಕೋಬೇಕು. ಸ್ವಲ್ಪ ನಿಮಗೆ ಗಟ್ಟಿ ಅನಿಸಿದರೆ ಸ್ವಲ್ಪ ನೀವು ಹಾಲನ್ನು ಕೂಡ ಹಾಕ್ಕೋಬೋದು. ನೋಡಿ, ಈಗ ಮುಚ್ಚಳ ಮುಚ್ಚಿ ಈಗ ರುಬ್ಕೊಂಡಿದ್ದೀನಿ. ನೋಡಿ, ಇಷ್ಟು ಚೆನ್ನಾಗಿ ಘಮ ಘಮ ಅಂತ ಪರಿಮಳ ಕೂಡ ಬರ್ತಾಯಿದೆ. ಇಷ್ಟೇ ಸಿಂಪಲ್, ಏನು ಕುದಿಸೋದಿಲ್ಲ, ಆರಿಸೋದಿಲ್ಲ, ಏನಿಲ್ಲ. ಸಿಂಪಲ್ಲಾಗಿ ಪಟ್ಟನಾಗಿ ಒಂದು 5 ನಿಮಿಷದೊಳಗೆ ನೀವು ಮಾಡ್ಕೋಬೋದು ಇದನ್ನು. ನೋಡಿ, ಈಗ ಮಡಿಕೆ ಅಂಗಡಿಯಲ್ಲಿ ಒಂದು ಸರಿ ತಂದಿರೋದು ಮಡಿಕೆ ಇತ್ತು, ಅದು ತೊಗೊಂಬಂದಿದ್ದೆ ನಾನು. ಅದರಲ್ಲೇ ಸ್ವಲ್ಪ ಹಾಕಿದ್ದೀನಿ. ನೆಕ್ಸ್ಟು ಒಂದು ಟೀ ಕಪ್ಪಲ್ಲಿ ಕೂಡ ಹಾಕಿದ್ದೀನಿ ನಾನು. ನೋಡಿ, ಟೀ ಕಪ್ ಇರುತ್ತಲ್ಲ, ಅದಕ್ಕೆ ಹಾಕಿಬಿಟ್ಟು ಇದಕ್ಕೆ ಮೇಲ್ಗಡೆ ನೀವು ಅಲಂಕಾರಕ್ಕೆ ಬೇಕಾದ್ರೆ ಪಿಸ್ತಾ, ಇಲ್ಲಾಂದರೆ ಕೇಸರಿ, ಇಲ್ಲಾಂದರೆ ಗೋಡಂಬಿ, ಬಾದಾಮಿ ಏನಾದ್ರು ಹಾಕ್ಬೋದು. ನಾನು ಸ್ವಲ್ಪ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಎಲ್ಲ ಸ್ವಲ್ಪ ಹಿಂಗೆ ಪುಡಿ ಮಾಡಿ ಹಾಕಿದ್ದೀನಿ. ದ್ರಾಕ್ಷಿನ ಹೀಗೆ ಉದ್ದುದ್ದನಾಗಿ ಹಾಕಿದ್ದೀನಿ, ತುಂಬ ಚೆನ್ನಾಗಿ ಕಾಣುತ್ತೆ ಅಂತ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು, ನಮಗೆ ಅನಿಸೋದೇ ಇಲ್ಲ. ನೀವು ಮಕ್ಕಳಿಗೆಲ್ಲ ಮಾಡ್ತೀರ ನೋ ಫೈರ್ ಕುಕ್ಕಿಂಗ್ ಅಂತ, ಇದನ್ನು ಬೇಕಾದ್ರೆ ಆರಾಮಾಗಿ ಮಾಡಿಸ್ಬೋದು. ಆದರೆ ಮಿಕ್ಸಿ ಮತ್ತು ಇಲ್ಲಿ ಫ್ರಿಡ್ಜ್ ಇರಬೇಕಾಗುತ್ತೆ. ಅದು ಸಣ್ಣ ಸಣ್ಣ ಫ್ರಿಡ್ಜೆಲ್ಲ ಇರ್ತಾವಲ್ಲ, ಅವು ಬೇಕಾದ್ರೆ ಇಟ್ಕೊಂಡು ಮಾಡ್ಕೋಬೋದು. ಆದರೆ ನೀವು ಇದನ್ನು ಒಂದ್ಸರಿ ಮಾಡಿ ನೋಡಿದ್ರೆ ಅಂದರೆ ಮತ್ತೆ ನಿಮ್ಮ ಏನಾದರೂ ಅಂಗಡಿ ಇತ್ತು ಅಂದರೆ ನೀವು ಅಂಗಡಿಯಲ್ಲೂ ಕೂಡ ಇದನ್ನು ಮಾಡಿ ಇಡ್ಬೋದು. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಇಷ್ಟಪಟ್ಟು ಕೂಡ ತಿಂತಾರೆ, ಅಷ್ಟೇ ಹೆಲ್ದಿ ಕೂಡ. ನಂತರ ಇದನ್ನು ನಾನು ಮಧ್ಯಾಹ್ನ ಮಾಡಿದರೆ ಇದು ಕನಿಷ್ಠ ಒಂದು 8 ಗಂಟೆ ಆದರೂ ಇರಬೇಕಿತ್ತು ಫ್ರಿಡ್ಜಲ್ಲಿ. ಆದರೆ ನಿಮಗೆ ಆ ಥರ ಜಾಸ್ತಿ. ನಾನು 2:30 ಅಷ್ಟೊತ್ತಿಗೆ ನಾನು ಫ್ರಿಡ್ಜಲ್ಲಿ ಇಟ್ಟಿದ್ದೆ, 5:30ಕ್ಕೆ ತೆಗೆದುಬಿಟ್ವಿ. ಯಾಕಂದರೆ ನನ್ನ ಮಗನೂ ಬೇಕು ತೆಗಿ ಅಂತಿದ್ದೆ. ಅದರಿಂದ ನೀವು ಸಂಜೆ ಮಾಡಿದ್ರು ಅಂದರೆ ಓವರ್ ನೈಟ್ ಅಂದರೆ ರಾತ್ರಿ ಪೂರ್ತಿ ನೀವು ಫ್ರಿಡ್ಜಲ್ಲಿ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ, ಬೆಳಗ್ಗೆ ಗಟ್ಟಿಯಾಗಿರುತ್ತೆ. ನಾನು ಸ್ವಲ್ಪ ಆ ಥರ ಬಿದ್ದು ಸ್ವಲ್ಪ ಬೇಗನೆ ತೆಗೆದೆ, ಯಾಕಂದರೆ ತಿನ್ನೋಕೆ ಆ ಥರ ಆಗಿತ್ತು ನಮಗೆ. ಯಾಕಂದರೆ ಅಷ್ಟು ಚೆನ್ನಾಗಿತ್ತು, ಅಷ್ಟು ಪುರ್ಸೊತ್ತು ಇರಲಿಲ್ಲ ನಮಗೆ ಬಿಡೋ ಅಷ್ಟು. ರಾತ್ರಿ ಎಲ್ಲ ಅದೇ ಒಂದು ಏನದು ಕನಸೆಲ್ಲ ಮಲ್ಕೊಂಡ್ಬಿಡ್ತಿದ್ವಿ ನಾವು, ಐಸ್ ಕ್ರೀಮ್ ಇಟ್ಟಿದ್ದೀವಿ ಅಂತ. ಆದ್ದರಿಂದ 5:30ಗೆ ತೆಗೆದು ತಿಂದು ಮುಗಿಸಿದ್ವಿ. ನೋಡಿ, ಈ ರೀತಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಒಂದು 3 ಅವರ್ ಇಟ್ಟರು ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ. ಓವರ್ ನೈಟ್ ಇದ್ದರೆ ಇನ್ನೂ ಗಟ್ಟಿಯಾಗಿರುತ್ತೆ. ಈ ರೀತಿಯಾಗಿ ನೀವು ಕೂಡ ಆರಾಮಾಗಿ ಮಾಡ್ಕೊಂಡು ತಿನ್ಕೋಬೋದು. ತುಂಬ ರುಚಿಯಾಗಿದೆ. ಪದೇ ಹೇಳ್ತಿದ್ದೀನಿ, ಬೇಜಾರಾಗಬೇಡಿ, ಯಾಕಂದರೆ ನಿಜವಾಗ್ಲೂ ಅಷ್ಟು ರುಚಿಯಾಗಿದೆ. ನಂತರದಲ್ಲಿ ಕಪ್ಪಲ್ಲಿ ಬೇಕಾದ್ರೆ ನೀವು ಕಪ್ಪಲ್ಲಿ ಹಾಕ್ಕೋಬೋದು, ಇಲ್ಲಾಂದರೆ ಈಗೆಲ್ಲ ಐಸ್ ಕ್ರೀಮ್ ಮೋಲ್ಡ್ಗಳು ಬಂದಿದೆ, ಅದ್ರಲ್ಲಿ ಬೇಕಾದ್ರೂ ನೀವು ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗೂ ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಬೋದಾಗಿರೋದ್ರಿಂದ ಮತ್ತು ಹೆಲ್ದಿಯಾಗಿರೋದ್ರಿಂದ ಎಲ್ಲರೂ ಇಷ್ಟಪಟ್ಟು ಕೂಡ ತಿಂತಾರೆ. ಈಗ ಕಪ್ಪಲ್ಲಿ ಹಾಕಿರೋದು ಕೂಡ ತೋರಿಸ್ತೀನಿ. ನಾನು ನಂತರದಲ್ಲಿ ಇದನ್ನು ಸ್ವಲ್ಪ ರಬ್ಬರ್ ಬ್ಯಾಂಡ್ ಹಾಕಿ ಇಟ್ಟಿದ್ದೆ, ಯಾಕಂದ್ರೆ ಚೆನ್ನಾಗಿ ಕವರ್ ಆಗಲಿ ಅಂಥೇಳಿ. ನೋಡಿ, ಇದನ್ನು ಕೂಡ ತೋರಿಸ್ತೀನಿ. ಕಪ್ಪಲ್ಲಿ ಹಾಕಿರೋದು ಕೂಡ ತುಂಬ ಚೆನ್ನಾಗಿತ್ತು. ನೀವು ಇದೇ ರೀತಿಯಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ 5 ನಿಮಿಷದೊಳಗೆ ರೆಡಿಯಾಗುತ್ತೆ. ಇದು ಮಾಡೋಕ್ಕೆ 5 ನಿಮಿಷ ಸಾಕು, ಬಟ್ ಫ್ರಿಡ್ಜಲ್ಲಿ ಇಡಬೇಕಲ್ಲ, ಅದು ಸ್ವಲ್ಪ ಜಾಸ್ತಿ ಆಗುತ್ತೆ. ಬಟ್ ಪ್ರಿಪೇರ್ ಮಾಡೋಕ್ಕೆ 5 ನಿಮಿಷ ಸಾಕಾಗುತ್ತೆ. ನೋಡಿ, ಈ ರೀತಿಯಾಗಿ ನೀವು ಒಂದು ಮಡಿಕೆ ಐಸ್ ಕ್ರೀಮ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್.